ಅಮ್ಮ ಮಾಡೋದು ಒಂದೊಂದಲ್ಲ ಗೈಸ್. ನನ್ ಮಗಂಗೆ ನೇಲ್ ಪಾಲಿಶ್ ಹಾಕ್ಬಿಟ್ಟು ಇಟ್ಬಿಟ್ಟಿದ್ದಾರೆ ವಿಷ್ಣುಗೆ. ನಿಮ್ಗೆ ಕಾಯಿಸಲ್ಲ, ನಾನು ಔಟ್ಫಿಟ್ ನ ತೋರಿಸ್ಬಿಡ್ತೀನಿ ಏನೇನ್ ಶಾಪಿಂಗ್ ಮಾಡಿದೀವಿ ಅವ್ನ ಬರ್ಡೇಗೆ ಅಂತ ಹೇಳಿ. ಫಸ್ಟ್ ಕಡೆ ಅದು ರಿವೀಲ್ ಆಗಿದೆ. ಈ ಒಂದು ಸೂಟ್ ಇದು ಬಂದು ಅಂಬಿ ಸಲ ಬೇಗ ಕಂಪ್ಲೀಟ್ ಆಯ್ತಲ್ಲಪ್ಪ 1 ಇಯರ್ ನನ್ ಚಿನ್ನಿಗೆ. ಹ್ಯಾಪಿ ಬರ್ಡೇ ಮಗ್ನೆ ತೋರಿಸ್ತೀನಿ. ಸೊ ಯಾವ ಪಾರ್ಟಿ ಹಾಲು, ಡೆಕೋರೇಷನ್ ಏನಿತ್ತು, ಏನೇನ್ ಫುಡ್ ಐಟಮ್ಸ್ ತಿನ್ನಕ್ ಮಾಡ್ಸಿದೀವಿ ಅಂತ ಹೇಳಿ, ಹಾಗೂ ವಿಷ್ಣು ಕೇಕ್ ಹೇಗಿರುತ್ತೆ, ಜೊತೆಗೆ ಯಾರೆಲ್ಲ ಇನ್ಫ್ಲುಯೆನ್ಸಸ್ ಬರ್ತಿದ್ದಾರೆ. ಸೊ ಮಾಡ್ಕೊಂಡು ನೋಡಿ ಅವ್ರ ತಮ್ಮಂದಿರ್ಗೆ. ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅಂಬಿಕಾ ಯೂಟ್ಯೂಬ್ ಚಾನೆಲ್. ಸೊ ಇವತ್ತಿನ ವ್ಲಾಗ್ ಏನು ಅಂತ ಆಲ್ರೆಡಿ ತಮ್ಮೆಲ್ಲಲ್ಲಿ ನೋಡಿರ್ತೀರಾ. ಇವತ್ತು ನನ್ನ ಮಗಂದು 1 ಇಯರ್ ಬರ್ತ್ಡೇ. ಸೊ ಅವನದು ಬರ್ತ್ಡೇ ವ್ಲಾಗ್ ಆಗಿರುತ್ತೆ ಇದು. ನನಗಂತೂ ತುಂಬಾನೇ ಎಕ್ಸೈಟ್ ಆಗಿದ್ದೀನಿ. ಎಷ್ಟು ಬೇಗ 1 ವರ್ಷ ಆಯ್ತು ಅಂತ ನನಗೆ ನಂಬಕ್ಕೆ ಆಗ್ತಾ ಇಲ್ಲ. ಸೊ ಅಂಬಿ ಅಂತೂ ಫುಲ್ ಸುಸ್ತಾಗಿದೆ ಗೈಸ್. ಬರ್ಡೇ ಬಾಯ್ ಕೈಲ ಹಾಯ್ ಎಲ್ಲರಿಗೂ ನಂಗೆ ವಿಶ್ ಮಾಡಿರೋ ಎಲ್ಲರಿಗೂ ಥ್ಯಾಂಕ್ ಯು ಅಂತ ಹೇಳು. ಥ್ಯಾಂಕ್ ಯು. ಎಷ್ಟು ಬೇಗ 1 ಇಯರ್ ಆಯ್ತು ಅಂತಾನೆ ಗೊತ್ತಾಗಿಲ್ಲ. ಅಷ್ಟು ಬೇಗ ಟೈಮ್ ಹಂಗೆ ಹಿಂಗ್ ಬಂದು ಹಿಂಗೆ ಹೋಗ್ಬಿಡ್ತು. ಸೊ ಹೋದ್ ವರ್ಷ ಈ ಟೈಮಲ್ಲಿ ಅವ್ನು ಇನ್ನೂ ನನ್ನ ಹೊಟ್ಟೆ ಒಳಗೇನೆ ಇದ್ದ. ಬಟ್ ಈಗ ನಮ್ಮ ಕಣ್ಮುಂದೆ ನಿಂತು ಇಷ್ಟು ದೊಡ್ಡ ಬೆಳೆದ್ಬಿಟ್ಟಿದ್ದಾನೆ. ಟೈಮ್ ಎಷ್ಟಾಗಿರ್ಬೋದು ಗೆಸ್ ಮಾಡಿ ಗೈಸ್. ಟೈಮ್ ಬಂದು 2 ಗಂಟೆ. ನಾನು ಇನ್ನೂ ಬ್ರಷ್ ಮಾಡಿಲ್ಲ, ಮುಖನೂ ತೊಳೆದಿಲ್ಲ. ಅಂಬಿನೂ ಅಷ್ಟೇ ಬೆಳಗ್ಗೆ ಎದ್ದು ಮುಖ ತೊಳ್ಕೊಂಡು ಸ್ವಲ್ಪ ಡೆಕೋರೇಷನ್ ಅದು ಇದು ಹೇಳಕ್ಕೆ ಅಂತ ಹೇಳಿ ಪಾರ್ಟಿ ಹೊಲ್ಗೆ ಅಲ್ಲಿ ಇಲ್ಲಿ ಓಡಾಡಿದ್ದವನು ಇವಾಗ ಮನೆಗೆ ಬಂದಿದ್ದಾನೆ 2 ಗಂಟೆಗೆ. ನಾನು ಅಷ್ಟೇ ನೈಟಿಂದ ಫುಲ್ಲು ಸುಸ್ತಾಗ್ಬಿಟ್ಟಿದ್ದೀನಿ. ಸೊ ಮನೆ ಎಲ್ಲ ಫುಲ್ಲು ಕ್ಲೀನ್ ಮಾಡಿದ್ದೀನಿ, ತೋರಿಸ್ತೀನಿ ತಡ್ರಿ ಹೇಗೆ ಅಂತ. ಸೊ ನೋಡಿ, ಮನೆ ಫುಲ್ಲು ಈ ರೀತಿ ಕ್ಲೀನ್ ಮಾಡಿ ಕಸ ಗುಡಿಸಿ ನೆಲ ಒರೆಸಿ ಎಲ್ಲನೂ ಕೂಡ ಆಲ್ಮೋಸ್ಟ್ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಪಾರ್ಟಿ ಹಾಲಲ್ಲೇ ಇರೋದು ಆ್ಯಕ್ಚುಲಿ ಬರ್ತ್ಡೇ, ಬಟ್ ಆದರೂ ಕೂಡ ಮನೇನ ಕ್ಲೀನ್ ಇಟ್ಕೋಬೇಕಲ್ವ. ಸೊ ನೆಂಟ್ರೆಸ್ಟ್ ಬರ್ತಾ ಇರ್ತಾರೆ. ಇಷ್ಟು ಬಟ್ಟೆಗಳೇ ಗೈಸ್, ಇಲ್ಲಿ ಕಾಣ್ತಿದೆಯಲ್ಲ ಈ 4 ಇದೆಯಲ್ಲ, ಇದಿಷ್ಟು ಶಾಪಿಂಗ್ ಮಾಡಿರೋದು ವಿಷ್ಣು ಬರ್ತಡೆಗೆ ಅಂತ ಹೇಳಿ ಎಲ್ಲನೂ ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಸೊ ಇನ್ನೇನು ಉಳಿದಿಲ್ಲ. ಜಸ್ಟ್ ರೆಡಿಯಾಗಿ ನಾನು, ಅಂಬಿ ಮತ್ತು ಪಾಪು 3 ಜನ ರೆಡಿ ಆಗೋದಷ್ಟೇ. ಅಂಬಿ ಅಂತೂ ನೋಡಿ ಉಸಿರು ಬಿಡ್ತಾ ಇಲ್ಲ. ಯಾಕೆ ಅಂಬಿ, ಏನಾಯ್ತು? ಏನಿಲ್ಲ, ಟಯರ್ಡ್ ಸ್ವಲ್ಪ ಓಡಾಡಿ. ಎಷ್ಟು ದಿವಸದಿಂದ, 1 ವಾರ ಆಯ್ತಾ? 1 ವಾರದಿಂದನ ಒಂದು 3 ದಿವಸ ಜಾಸ್ತಿ, 3 ದಿವಸದಿಂದ ಜಾಸ್ತಿ ಓಡಾಡ್ತಿದ್ದೀವಿ. ಅದಕ್ಕೋಸ್ಕರ ಇವಾಗ ಫಿನಿಶಿಂಗ್ ಟೈಮಲ್ಲಿ ಕೂತ್ಕೊಳ್ಳೋಕ್ಕಾಗಲ್ಲ ಎಲ್ಲ. ನೋಡಿ ಗೈಸ್, ನಾನೀಗ ಟೈಮ್ ತೋರಿಸ್ತೀನಿ ನಿಮಗೆ. ಸೊ ಟೈಮ್ ಬಂದು 2:17 ಆಯಿತಾ, ಮಧ್ಯಾಹ್ನ. ಸೊ ಇಷ್ಟೆಲ್ಲ ಕೆಲಸ ಮುಗಿಸಿ ಎಲ್ಲನೂ ಜವಾಬ್ದಾರಿ ಇವನೊಬ್ಬನೇ ಮಾಡ್ತಿರೋದ್ರಿಂದ, ಓಡಾಡ್ತಿರೋದ್ರಿಂದ ಇವ್ರ ಫ್ರೆಂಡ್ ಪವನ್ ಅಣ್ಣ ಬಿಟ್ರೆ ಅಲ್ಲಿ ಇಲ್ಲಿ ಸ್ವಲ್ಪ ನನ್ನ ತಮ್ಮ. ಸೊ ಇಷ್ಟು ಜನ ಓಡಾಡ್ತಿರೋದ್ರಿಂದ ಸ್ವಲ್ಪ ಅಂಬಿ ಕಷ್ಟ ಆಗ್ತಿದೆ. ಪವನ್ ಅಣ್ಣ ಹೆಲ್ಪ್ ಮಾಡ್ತಿರೋದಕ್ಕೆ ಸ್ವಲ್ಪ ಪರವಾಗಿಲ್ಲ. ಅವ್ನು ಏನು ಮಾತಾಡ್ತಾನೆ ಇಲ್ಲ. ಅವನು ಹೆಂಗೆ ಸುಸ್ತಾಗಿ ಕುಂತ್ಬಿಟ್ಟಿದ್ದಾನೆ ಅಂತಂದರೆ, ಮಾತಾಡ್ತೀನಿ. ಏನು ಅನ್ನಿಸ್ತಿದೆ ನಿನ್ನ ಮಗನ 1 ಇಯರ್ ಬರ್ತಡೇ ಅಲ್ವಾ? ಖುಷಿ ಅನ್ಸುತ್ತೆ, ಇನ್ನೇನು ಅನ್ಸುತ್ತೆ. ಇನ್ನು ಅಲ್ಲಿ ಜನ ಬಂದು ಆಮೇಲೆ ಅವ್ನು ಬರ್ತಡೇ ಮಾಡಿದಾಗ ನನಗೆ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ಅನ್ಸುತ್ತೆ. ಸೊ ಗೈಸ್, ಇನ್ನೊಂದೇನಪ್ಪಾ ಅಂತಂದ್ರೆ ನಮ್ಮ ಕಡೆಯಿಂದ ವಿಷ್ಣುಗೆ ಗಿಫ್ಟ್ ತಂದಿದ್ದೀವಿ. ಸೊ ಗಿಫ್ಟ್ ಏನು ಅಂತ ಈ ವ್ಲಾಗ್ ಅಲ್ಲಿ ಇರುತ್ತೆ. ನಾನು ಅಂಬಿ ಅವನಿಗೆ ಗಿಫ್ಟ್ ಕೊಡಿಸ್ತಾ ಇರೋದು, ಫಸ್ಟ್ ಗಿಫ್ಟ್. ಗೊತ್ತಿಲ್ಲ ಗೈಸ್, ನನ್ಗೆ ಏನ್ ಹೇಳ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ. ದಟ್ ಇಷ್ಟು ಬೇಗ 1 ಇಯರ್ ಆಯ್ತಾ ನನ್ ಮಗುಂಗೆ ಅಂತ ನನ್ಗೆ ನಂಬಕ್ ಆಗ್ತಾ ಇಲ್ಲ. ನೀವ್ ಅನ್ಕೊಳ್ಬೋದು ಏನ್ ಎಲ್ಲಾರ್ಗು 1 ಇಯರ್ ಆಗುತ್ತೆ ಅಂತ. ಬಟ್ ಈ ಒಂದು ಫೀಲ್ ನ ತಂದೆ ತಾಯಿ ಮಾತ್ರ ಮಾಡಕ್ ಸಾಧ್ಯ. ನಮ್ ಕಣ್ಮುಂದೆನೆ ನಮ್ಮ ಮಕ್ಳು ಬೆಳೆದು ದೊಡ್ಡವರಾಗಿ ನಿಂತಾಗ ಈ ರೀತಿ ತೀಟೆ ಮಾಡ್ಕೊಂಡು ಅದ್ ನೋಡೋಕೆ ಒಂಥರ ಚಂದ. ಸೊ ನನ್ ಮಗ ಚೆನ್ನಾಗಿರ್ಲಿ ಅಂತ ಅಷ್ಟೇ ನಾನು ದೇವ್ರ ಹತ್ರ ಬೇಡ್ಕೊಳ್ತೀನಿ. ಇನ್ನೇನು ಬೇಡ್ಕೊಳ್ಳಲ್ಲ. ಅವ್ನು 3 ವರ್ಷ ಖುಷಿಯಾಗಿ ಚೆನ್ನಾಗಿದ್ರೆ ಅಷ್ಟೇ ಸಾಕು ನನ್ಗೆ, ಬೇರೆ ಏನೂ ಬೇಡ. ನನ್ಗೊಂಥರ ಹೊಟ್ಟೆ ಒಳಗೆಲ್ಲ ಚಿಟ್ಟೆ ಓಡಾಡ್ದಂಗೆ ಆಗ್ತಿದೆ. ನನಗೆ 2 ಗಂಟೆ ಮಧ್ಯಾಹ್ನ ಆಗಿದೆ. ಇನ್ನು ಸ್ವಲ್ಪ ಹೊತ್ತು ಅಂದ್ರೆ ಈ ಟೈಮಲ್ಲಿ ಇನ್ನೂ ವಿಷ್ಣು ನಾನು ಇನ್ನೂ ಡೆಲಿವರಿ ಆಗಿಲ್ಲ. ನೈಟ್ 11:13ಕ್ಕೆ ನನಗೆ ವಿಷ್ಣು ಹುಟ್ಟಿದ್ದು, ಗುರುವಾರ ಹುಟ್ಟಿದ್ದು. ಬಟ್ ಅವ್ನಿಗೆ ಬರ್ಡೇ ಶುಕ್ರವಾರ ಬಿದ್ದಿದೆ ಅಷ್ಟೇ ಗೈಸ್. ನಾವು ನಮಗ್ ಗೊತ್ತಿರೋ ಅವನೀಗ ಸೊ ನಮಗೆ ಗೊತ್ತಿರೋ ಅಷ್ಟು ಒಂದಷ್ಟು ಇನ್ಫ್ಲೂಯೆನ್ಸಸ್ ನ ಕರೆದಿದೀವಿ, ನಮಗೆ ಹತ್ರ ಆದಂತವ್ರನ್ನ. ಸೊ ನಾವೇನು ತೀರಾ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತಾ ಇಲ್ಲ, ಏನೋ ನಮ್ಮ ಒಂದು ಕೈಲಾದಷ್ಟು ಸೆಲೆಬ್ರೇಟ್ ಮಾಡ್ತಾ ಇದೀವಿ. ಸೊ ಹೇಗಿರುತ್ತೆ ಸೆಲೆಬ್ರೇಷನ್, ಅಲ್ಲಿ ಪಾರ್ಟಿ ಹಾಲ್ ಹೇಗಿದೆ, ಸೆಲೆಬ್ರೇಷನ್ ಹೇಗಿದೆ, ಸೊ ವಿಷ್ಣುಗೆ ನಾನು ಅಂಬಿ ಸೇರಿ ಏನ್ ಗಿಫ್ಟ್ ಕೊಡ್ತಾ ಇದೀವಿ, ಹಾಗೂ ಕೇಕ್ ಹೇಗಿರುತ್ತೆ, ಯಾರ್ಯಾರು ಬಂದಿದ್ದಾರೆ ನನ್ನ ಫ್ಯಾಮಿಲಿಲಿ, ಸೊ ಪ್ರತಿಯೊಂದು ಕೂಡ ನಾನು ಒಟ್ಟಿಗೆ ಶೇರ್ ಮಾಡ್ಕೊಳ್ತೀನಿ ಇನ್ನು ಹೋಗ್ತಾ ಸೊ ಬ್ಲಾಗ್ ಇವಾಗ ಸ್ಟಾರ್ಟ್ ಮಾಡಿದೀವಿ ಅಂತಂದ್ರೆ ಇನ್ನೂ ಕೆಲಸ ಬೇಜಾನಿದೆ. ಸೊ ನಾನು ಹೇಗೆ ರೆಡಿ ಆಗ್ತೀನಿ,
ಸೊ ನಾ 3 ಜನದ ಔಟ್ಫಿಟ್ ನ ತೋರಿಸ್ತೀನಿ. ವಿಷ್ಣು ಬಟ್ಟೆ ಹುಡ್ಕಕ್ಕಂತೂ ತುಂಬಾ ಕಷ್ಟಪಟ್ಟಿದ್ದಾನೆ. ಅಂಗಡಿ ಒಂದ್ ದಿವಸ ಪೂರ್ತಿ ಚಿಕ್ಕಪೇಟೆ ಪೂರ್ತಿ ಓಡಾಡಿದ್ದಾನೆ. ಅವನ ಔಟ್ಫಿಟ್ ನ ತೋರಿಸ್ತೀನಿ ಗೈಸ್. ಇವಾಗ ಅವನಿಗೆ ನೀರಿಟ್ಟಿದ್ದೀನಿ ಸ್ನಾನಕ್ಕೆ ಅಂತ ಹೇಳಿ, ಅವನಿಗೆ ಸ್ನಾನ ಮಾಡಿಸಿ ಸಿಗುವ ಗೈಸ್. ಈಗ ನಿಮ್ಗೆ ಕಾಯಿಸಲ್ಲ, ನಾನು ಔಟ್ಫಿಟ್ ನ ತೋರಿಸ್ಬಿಡ್ತೀನಿ ಏನೇನ್ ಶಾಪಿಂಗ್ ಮಾಡಿದೀವಿ ಅವ್ನ ಬರ್ಡೇಗೆ ಅಂತ ಹೇಳಿ. ಫಸ್ಟ್ ಸ್ವಲ್ಪ ಜೋರಾಗಿ ಮಾತಾಡು. ನನ್ನ ವಾಯ್ಸ್ ಬರುತ್ತೆ ಬಿಡು. ನಂದೇ ತೋರಿಸು ಫಸ್ಟ್. ಯಾರ್ದಾರ ತೋರ್ಸು, ನಿನ್ ಖುಷಿ. ನಂದೇ ತೋರಿಸ್ತೀನಿ ಗೈಸ್. ಇದು ಗೈಸ್ ಬಟ್ ಅವಳು ಇನ್ನೊಂದ್ ಜೊತೆ ತಗೊಂಡಿದ್ಲು, ಅದೇನಾಯ್ತಂತ ಹಂಗೆ ತೋರಿಸ್ತೀನಿ. ಅವಳು ಹೇಳ್ತಾಳೆ ಎಲ್ಲ. ಸೊ ಗೈಸ್ ನೋಡಿ, ಈ ಔಟ್ಫಿಟ್ ನೆನೆ ನೈಟ್ ಹೋಗಿ ತಂದಿದ್ದು, ಸಡನ್ ಪ್ಲಾನ್ ಅಲ್ಲಿ ತಂದಿದ್ದು. ಯಾಕೆ ಅಂತಂದ್ರೆ ಫಸ್ಟ್ ನಾನು ಒಂದು ಔಟ್ಫಿಟ್ ನ ತುಂಬಾ ಇಷ್ಟಪಟ್ಟು ತಗೊಂಡಿದ್ದಾಯ್ತಾ. ಅಂಬಿ ಅಂತ ಅದು ತುಂಬಾನೇ ಡಲ್ ಹೊಡಿತಿದ್ದೆ ಕಲರು, ಅಷ್ಟು ಗ್ರ್ಯಾಂಡ್ ಇಲ್ಲ, ಬರ್ಡೇಗೆ ಹಾಕೊಳ್ಳೋಷ್ಟು ಬೇಡ ಅಂತ ಹೇಳ್ತಾ. ಸೊ ಇದು ನೆನೆ ನೈಟ್ ಅರ್ಜೆಂಟ್ ಅಲ್ಲಿ ಹೋಗಿ ತಂದಿರುವಂತ ಔಟ್ಫಿಟ್ ಇದು ನಂದು. ನೋಡಿ ಗೈಸ್ ಹೇಗಿದೆ ಅಂತ ಹೇಳಿ ಕಮೆಂಟ್ ಅಲ್ಲಿ ತಿಳಿಸಿ ಆಯ್ತಾ. ಇನ್ನೊಂದು ಔಟ್ಫಿಟ್ ನ ತೋರಿಸ್ತೀನಿ ನಾನು ಆಮೇಲೆ. ಎರಡರಲ್ಲಿ ಯಾವ್ದು ಚೆನ್ನಾಗಿದೆ ಅಂತ ಹೇಳಿ ಕಮೆಂಟ್ ಅಲ್ಲಿ ತಿಳಿಸಿ. ಸೊ ಇದು ಈ ತರ ಇದೆ, ಎಲ್ಲ ಸ್ಟಿಚಿಂಗ್ ಮಾಡ್ಸ್ಕೊಂಡು ಬಂದಿದ್ದೀನಿ ನನ್ನ ಸೈಜ್ಗೆ. ಬೆಳಿಗ್ಗೆ ಹೋಗಿ ಅದೇ ಓಡಾಡೆ ಫುಲ್ ಟೆನ್ಷನ್ ಆಗ್ಬಿಡ್ತು. ಈ ತರ ಇದೆ ನನ್ನ ಒಂದು ಔಟ್ಫಿಟ್. ಸೊ ವೇರ್ ಮಾಡಿದಾಗ ಹೇಗೆ ಕಾಣುತ್ತೆ ಅಂತ ನಾನು ತೋರಿಸ್ತೀನಿ. ಇದು ನನ್ನ ಔಟ್ಫಿಟ್ ಫುಲ್ ತೋರಿಸ್ತಾ. ಈಗ ಅಂಬಿ ಔಟ್ಫಿಟ್ ನ ತೋರಿಸ್ತೀನಿ. ಅಂಬಿದೇನಿಲ್ಲ ಬಿಡಿದ್ರಿ, ಸಿಂಪಲ್. ನಂದೇನ ಸಿಂಪಲ್ ಇದ್ರು ಅಷ್ಟೇ. ಸೊ ಈಗ ಅಂಬಿದು ಕ್ವಾಲಿಟಿ ಮಾತ್ರ ಅಪ್ಪ ಬೆಣ್ಣೆ ಜಾತಂಗ್ ಜಾಸ್ತಿದೆ ಡ್ರೆಸ್. ಇಲ್ಲ ನಮ್ದೇನ್ ಅಷ್ಟೇನಿಲ್ಲ. ಇದೊಂದ್ ಶರ್ಟ್, ಒಂದ್ ಪ್ಯಾಂಟ್, ಒಂದ್ ಬ್ಲಾಕ್ ಕಲರ್. ಆಕ್ಚುಲಿ ನಾನು ಅಂಬಿಗೆ ಅಂದೆ ಅಂಬಿ ಸೂಟ್ ತಗೋ ಅಂತ ಆಯ್ತಾ. ಅಂಬಿ ಅಂದ ಇಲ್ಲ ನಾನು ಸಿಂಪಲ್ ಆಗಿ ಕಾಣೋಣ, ನಾನು ನೀನು ಅವನ ಹೈಲೈಟ್ ಮಾಡೋಣ ಅಂತ ಹೇಳಿ ಒಂದ್ ಸ್ವಲ್ಪ ಅವನ್ಗೆ ಜಾಸ್ತಿ ಬಟ್ಟೆ ಹುಡ್ಕೋದ್ರಲ್ಲಿ ಎಫರ್ಟ್ಸ್ ತಗೊಂಡಿದ್ದು. ಸೊ ನೋಡಿ ಇದು ಶರ್ಟ್, ಹಾಗೆ ಅಂಬಿದು ಫಾರ್ಮಲ್ ಪ್ಯಾಂಟ್ ತಗೊಂಡಿದ್ದಾನೆ. ಸೊ ಅದೇನ್ ಪ್ಯಾಂಟ್ ಏನ್ ಬಿಡು ತೋರಿಸ್ತೇನೆ, ಫಾರ್ಮಲ್ ಪ್ಯಾಂಟ್ ತಗೊಂಡಿದ್ದಾನೆ. ಆಮೇಲೆ ಒಂದ್ ಜೊತೆ ಶೂ ತಗೊಂಡಿದ್ದಾನೆ ಅಷ್ಟೇ. ಈಗ ಬಂದ್ರೆ ವಿಷ್ಣು ಔಟ್ಫಿಟ್. ಸೊ ವಿಷ್ಣು ಔಟ್ಫಿಟ್ ನಿಮ್ಗೆ ವಿಷ್ಣುನಲ್ಲಿ ಯಾವ್ದು ಎರಡು, ಒಂದು ನಾನ್ ಚಾಯ್ಸ್ ಮಾಡಿರೋದು, ಒಂದು ಅವಳು. ನಾನು ಅಂಬಿ ಇಬ್ರು ಒಂದೊಂದು ಚಾಯ್ಸ್ ಮಾಡಿದೀವಿ ಆಯ್ತಾ. ನಾನು ಇಬ್ರು ಚಾಯ್ಸ್ ಅಲ್ಲಿ ಯಾರ್ ಚಾಯ್ಸ್ ಚೆನ್ನಾಗಿದೆ ಅಂತ ಕಮೆಂಟ್ ಅಲ್ಲಿ ತಿಳಿಸಿ, ಮಿಸ್ ಮಾಡಿದೆ. ಸೊ ಇದು ಬಂದು ಆಲ್ರೆಡಿ ಅವ್ನಿಗೆ ಹಾಕಿ ಟ್ರಯಲ್ ಮಾಡಿದಾಗ ಒಂದಷ್ಟು ಫೋಟೋಸ್ ತಕೊಂಡಿದ್ವಿ. ಅದು ಆಲ್ರೆಡಿ ರಿವೀಲ್ ಆಗಿದೆ ಅನ್ಸುತ್ತೆ ಅಲ್ಲ, ಎಷ್ಟೊಂದ್ ಕಡೆ ಅದು ರಿವೀಲ್ ಆಗಿದೆ. ಈ ಒಂದು ಸೂಟ್ ಇದು ಬಂದು ಅಂಬಿ ಸೆಲೆಕ್ಟ್. ಮುಂದೆ ಹೇಳ್ಕೇನ, ಇದು ನಾನ್ ಸೆಲೆಕ್ಟ್ ಮಾಡಿರೋದು ಗೈಸ್. ಇದು ಸಿಂಪಲ್ ಆಗಿದ್ರು ಚೆನ್ನಾಗಿ ಕಾಣುತ್ತೆ. ಬರುತ್ತೆ, ಟೈ ಬರುತ್ತೆ. ಸೊ ವೈಟ್ ಈ ಸೈಡ್ ಹಿಡ್ಕೊ, ಹಾಗೂ ಪ್ಯಾಂಟ್ ಬರುತ್ತೆ. ಓಕೆ. ಇದು ಅಂಬಿ ಸೆಲೆಕ್ಟ್ ಮಾಡಿರೋದು ವಿಷ್ಣುಗೆ ಅಂತ ಹೇಳಿ ಫಸ್ಟ್ ಔಟ್ಫಿಟ್. ಈಗ ನಾನ್ ಸೆಲೆಕ್ಟ್ ಮಾಡಿರೋದು ವಿಷ್ಣುಗೆ ಅಂತ ಹೇಳಿ ತೋರಿಸ್ತೀನಿ. ನಾವಿಬ್ರು ಸೆಲೆಕ್ಟ್ ಮಾಡಿರೋದ್ರಲ್ಲಿ ಯಾವ್ದು ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಕಮೆಂಟ್ ಅಲ್ಲಿ ತಿಳಿಸಿ. ನಿಮ್ಗೆ ಯಾವ್ದು ಇಷ್ಟ ಆಯ್ತು ಅಂತ ಸೊ ಕಮೆಂಟ್ ಅಲ್ಲಿ ತಿಳಿಸಿ. ಸೊ ಇದು ಬಂದು ನಾನ್ ಚೂಸ್ ಮಾಡಿರೋಂತ ಔಟ್ಫಿಟ್ ವಿಷ್ಣುಗೆ. ಇದು ಮಮ್ಮ ಚಾಯ್ಸ್, ಅದು ಪಪ್ಪ ಚಾಯ್ಸ್. ಒಟ್ಟಾರೆ ಎರಡರಲ್ಲಿ ನನಗಿದು ಅದೇ ಫಂಕ್ಷನ್ಗೆ ಲಾಸ್ಟ್ ಕೇಕ್ ಉಯಿಸ್ತಾರಲ್ಲ ಅವಾಗ ಹಾಕೋಣ ಅಂತ, ಅದನ್ನ ಮಾಮೂಲಿ ಬೆಳಗ್ಗೆ ಹಾಕೋಣ ಅಂತ ಇತ್ತು. ನೋಡಿ ಇದು ನಾನ್ ಚಾಯ್ಸ್ ಮಾಡಿರುವಂತ ಔಟ್ಫಿಟ್ ಇದು. ಸೊ ಇದು ಅಷ್ಟೇ, ಒಳಗೆ ಆಸ್ ಯೂಶುವಲ್ ಒಂದು ಕೋಟ್ ತೋರಿಸಿಲಿ. ಆಸ್ ಯೂಶುವಲ್ ಒಂದು ಕೋಟ್, ಶರ್ಟ್, ಈ ರೀತಿ ಕೋಟ್. ಇದು ಎರಡನ್ನೂ ಕೂಡ ನಾವು ಚಿಕ್ಕಪೇಟೆಯಲ್ಲಿ ತಂದಿರೋದು. ಹೋಗಿ ಅವನ ಸೈಜಿಗೆ ಕಸ್ಟಮೈಸ್ ಮಾಡಿದ್ವಿ. ಸೊ ಗೈಸ್ ಈಗ ನಾನು ಇನ್ನೊಂದು ಡ್ರೆಸ್ ತಗೊಂಡಿದ್ದೆ, ಓಕೆನಾ. ಆ ಡ್ರೆಸ್ ನ ತೋರಿಸ್ತೀನಿ. ನಮ್ಗೆ ಬೇಡ ಅಂತ ಹೇಳಿದ ಆ ಡ್ರೆಸ್ ನ. ಕೃಷ್ಣ ಬರ್ತಡೇ ಬಾಯ್ ಹೆಂಗಿರ್ಬೇಕು ಖುಷಿಯಾಗಿ, ನೀನು ಅಲ್ಲೋಗಿ ಅವು ಕಿತ್ತಾಕ್ತಿಯಲ್ಲೋ. ಬರ್ತಡೇ ಬಾಯ್ ಈಗ ಸ್ವಲ್ಪ ದೊಡ್ಡವನಾಗಿದ್ದಾನೆ, 1 ವರ್ಷ ಆಗಿದೆ. ಸೊ ಗೈಸ್ ಈಗ ನಾನು ತಗೊಂಡಿದ್ದು ಡ್ರೆಸ್ ಇದು ಹಾಕೋಣ ತುಂಬಾ ಚೆನ್ನಾಗಿ ಕಾಣುತ್ತೆ, ಇಲ್ಲ ಅಂತಲ್ಲ. ಬಟ್ ಪಾರ್ಟಿಗೆ ಹಾಕೊಳ್ಳೋಷ್ಟು ನನಗೆ ಇಲ್ಲ ಕಾವ್ಯ ಅಂತ ಅಂದ ಅಂಬಿ, ಓಕೆನಾ. ನನಗೆ ಯಾಕೆ ಇಷ್ಟ ಆಗ್ಲಿಲ್ಲ, ಅದಕ್ಕೆ ಇಷ್ಟ ಆಗಿಲ್ಲ ಅಂತ ಹೇಳಿದೆ. ಯಾಕಂದ್ರೆ ಬಟ್ ಇದು ವಿಡಿಯೋದಲ್ಲಿ ಹಿಂಗೆ ಕಾಣಿಸ್ತಿರ್ಬೋದು ನಿಮ್ಗೆ, ಡೈರೆಕ್ಟ್ ಆಗಿ ನೋಡಿದ್ರೆ ಫುಲ್ ಡಲ್ ಆಗಿ ಕಾಣುತ್ತೆ ಇದು. ಅದಕ್ಕೋಸ್ಕರ ಲ್ಯಾವೆಂಡರ್ ಕಲರ್ ಬರೋದೇ ಹೀಗೆ ಆಯ್ತಾ. ನಾನು ಏಂತಕ್ಕೆ ಗೊತ್ತಾ ಅಂಬಿ ಮಾತಿಗೆ ರೆಸ್ಪೆಕ್ಟ್ ಮಾಡಿದ್ದು, ಬಿಕಾಸ್ ಅವನ್ ಸೆಲೆಕ್ಷನ್ ನನಗೆ ಯಾವಾಗ್ಲೂ ಬೆಸ್ಟ್ ಆಗಿ ಕಾಣುತ್ತೆ. ನೀವು ತುಂಬಾ ಜನ ಡ್ರೆಸ್ಲಿಂಗ್ ಅಂತ ಕೇಳ್ತಿದ್ರೆ ಅಲ್ಲಿ ಅವನ್ ಸೆಲೆಕ್ಷನ್ ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ಇದನ್ನ ತಗೊಂಡಿದ್ದೆ ನಾನು. ಏನು ಚೇಂಜ್ ಮಾಡಿ ಇನ್ನೊಂದು ಮೇನ್ ರೀಸನ್ ಬಂದು ಹಿಂದೆಗಡೆ ಪ್ಲೇನ್ ಇದೆ, ಈ ರೀತಿ ಪ್ಲೇನ್ ಇದೆ ಹಿಂದೆ. ಸೊ ಅದಕ್ಕೋಸ್ಕರ ಬೇಡ ಅಂತ ಹೇಳಿ ಚೇಂಜ್ ಮಾಡಿದಷ್ಟೇ. ಫಸ್ಟ್ ನಾನು ಔಟ್ಫಿಟ್ ಇದೆ ತಗೊಂಡಿದ್ದು, ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು, ಬಟ್ ತುಂಬಾ ಡಿಮ್ ಆಗಿ ಕಾಣ್ತಿತ್ತು. ಪಾರ್ಟಿಗೆ ಹಾಕೊಳ್ಳೋಷ್ಟಿಲ್ಲ, ನೀನು ಬರ್ಡೇ ಬಾಯ್ ಅಮ್ಮ ಕಣೆ ಹೆಂಗಿರ್ಬೇಕು ಬೇಡ ಅಂತ ಹೇಳ್ದ. ಸೊ ಇದು ಟಾಪ್, ಅದಕ್ಕೆ ರೀಲ್ಸ್ ಗಿಲ್ಸ್ ಆಗುತ್ತೆ ಬಿಡು ಅಂತ ನಾನು ನಿಮಗೆ ಯುಗಾದಿ ಹಬ್ಬಕ್ಕೆ ಹಾಕೊಳ್ತೇನೆ. ಯುಗಾದಿ ಹಬ್ಬಕ್ಕೆ ಹಾಕೊಂಡು ರೀಲ್ಸ್ ಮಾಡಕ್ಕೆ ನಾವು ಶಾಪ್ ಮಾಡಿರೋದು ಗೈಸ್ ಇಷ್ಟು. ಆಮೇಲೆ ಇನ್ನೊಂದು ಸ್ಯಾರೀಸ್ ತೋರಿಸ್ಬಿಡ್ತೀನಿ ತಡಿ. ಸ್ಯಾರೀಸ್ ಅಲ್ಲಿ ಏನಿರ್ತ ಬಿಡು ತೋರ್ಸಕ್ಕೆ, ಇಲ್ಲ ತೋರಿಸ್ತೀನಿ. ಸೊ 2 ಸ್ಯಾರೀಸ್ ತಗೊಂಡಿದ್ದೆ ಆಯ್ತಾ ನಾನು, ಇವ್ರ ಫ್ಯಾಮಿಲಿಗೆ ಅಂತ. ಸೊ ಅವ್ರಿಗೆ ಇಷ್ಟ ಆಗಿಲ್ಲ, ಸೊ ಅದಕ್ಕೆ ನಾನೇ ರೀಲ್ಸ್ ಮಾಡಕ್ಕೆ ಅಂತ ಹೇಳಿ ನಾನೇ ತಗೊಳ್ತೀನಿ. ಸೊ ಈ ಒಂದು ಸ್ಯಾರಿ ಸೊ ರೀಲ್ಸ್ ಮಾಡಕ್ಕೆ ಅಂತ ಹಾಕೊಳ್ತೀನಿ. ಇಲ್ಲ ಯಾವ್ದಾದ್ರು ಫೆಸ್ಟಿವಲ್ ಬಂದ್ರೆ ಸೊ ಈ ಒಂದು ಸೀರೆನ ನನ್ನ ಮುಖ ತೊಳೆದಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ ಪ್ಲೀಸ್. ಸೊ ಅರ್ಥ ಆಗುತ್ತೆ ಅನ್ಸುತ್ತೆ ನಿಮ್ಗೆ, ಒಂದು ಮನೇಲಿ ಫಂಕ್ಷನ್ ಅಂದ್ರೆ ಇಷ್ಟೆಲ್ಲಾ ತಯಾರಿಗಳಿರುತ್ತೆ ಅಂತ. ಇದೊಂದು ಸ್ಯಾರಿ. ಆಮೇಲೆ ಈಗ ಇದನ್ನೆಲ್ಲ ಮತ್ತೆ ಎತ್ತಿರ್ಬೇಕು. ಇದೊಂದು ಸ್ಯಾರಿ, ಇದಂತೂ ತುಂಬಾನೇ ಸಾಫ್ಟ್ ಇದೆ. ಸೊ ಇದೊಂದು ಸ್ಯಾರಿ ಅಷ್ಟೇ, ಎಷ್ಟು ಅಷ್ಟೇ. ಇದು ಒಂದು
ಈ 2 ಸಾರಿ ಇಷ್ಟೇ ಶಾಪಿಂಗ್ ನಮ್ಮ ಮಾಡಿರೋದು. ಶಾಪಿಂಗ್ ಏನಿದ್ರು ಇಷ್ಟೇ ಒಳ್ಳೆ ಒಳ್ಳೆ ಕಸ ಕಂಡ ಕಾಣ್ತಿದ್ದಿಲ್ಲ ಕವರ್ಗಳು ಎಷ್ಟೊಂದು. ಅಲ್ಲ ಅದೆಲ್ಲ ಶಾಪ್ ಮಾಡಿ ಎತ್ತಿರ್ತೀನಿ ನೀಟಾಗಿ. ಸೊ ಅದೇ ನಾನ್ ತಗೊಂಡಿರೋ ಡ್ರೆಸ್ ಅಲ್ಲಿ ಸೊ ಅಂಬಿದು ಸೆಲೆಕ್ಷನ್ ನನ್ಗೆ ಇಷ್ಟ ಅನ್ಸ್ತು. ಬಿಕಾಸ್ ಅದು ಕಲರ್ ಡಿಮ್ ಇದೆ, ಒಪ್ಕೊಳ್ತೀನಿ. ಪಾರ್ಟಿಗೆ ಹಾಕೊಳ್ಳೋಷ್ಟು ಗ್ರ್ಯಾಂಡ್ ಇಲ್ಲ, ಸೊ ಅದಕ್ಕೋಸ್ಕರ ಒಪ್ಕೊಳ್ತೀನಿ. ಅಂಡ್ ಹಂಬಿಗೆ ಹೇಗಿದೆ ಔಟ್ಫಿಟ್, ವಿಷಯದ ಹೇಗಿದೆ ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಇಷ್ಟು ಡ್ರೆಸ್ ಪ್ರಿಪ್ರೇಷನ್ ಆಗಿತ್ತು. ಈಗ ನೆಕ್ಸ್ಟ್ ಪ್ರಿಪ್ರೇಷನ್ ಬಂದು ಪಾರ್ಟಿ ಹಾಲ್. ಸೊ ಪಾರ್ಟಿ ಹಾಲ್ ಬಗ್ಗೆ ಹೇಳ್ತೀನಿ, ಹಾಗೂ ಡೆಕೋರೇಷನ್ ಬಗ್ಗೆ ಎಲ್ಲ ಹೇಳ್ತೀನಿ. ಸೊ ಬನ್ನಿ ಇದನ್ನೆಲ್ಲ ಎತ್ತಿಟ್ಬಿಟ್ಟು ಹೇಳ್ತೀನಿ. ನೋಡಿ ಗೈಸ್, ಎಲ್ಲ ತೋರ್ಸೋದು ಎಷ್ಟು ಈಸಿ, ಅದನ್ನ ಕ್ಲೋಸ್ ಮಾಡಕ್ಕೆ 15 ನಿಮಿಷ ತಗೊಂಡಲ್ಲ ಟೈಮ್ನ. ಇಲ್ಲ ಅದು ನೀಟಾಗಿ ಇಡ್ಬೇಕು, ಯಾಕಂದ್ರೆ ಹೊಸ ಬಟ್ಟೆಗಳಲ್ವಾ, ಅದೆಲ್ಲ ಒಂಥರ ಹೆಂಗ್ ಸಿಕ್ಕಿದ್ರೆ ಹಂಗೆ ಎಸಿಬಾರ್ದು. ಏನ್ ಮತ್ತೆ ಇನ್ನೊಂದು 2 ಅವರ್ ಹಾಕತ್ತೀವಪ್ಪ. ಹಾಕೊಳ್ತೀವಿ ಮತ್ತೆ ಹಾಗಂತ ಹಂಗೆ ತುರ್ಕಕ್ ಆಗತ್ತಾ? ಇವಾಗ ವಿಷ್ಣುಗೆ ಸ್ನಾನ ಮಾಡಿಸ್ತೀನಿ. ಅಂಬಿ ನಾನ್ ಫಸ್ಟ್ ಅಂಬಿಗೆ ಹೇಳ್ದೆ, ಏನಂತ ಹೇಳ್ದೆ ಅಂದ್ರೆ, ಅಂಬಿ ಫಸ್ಟ್ ಅವನಿಗೆ ಸರಿ ತಿನ್ಸ್ಬಿಟ್ಟು ಆಮೇಲೆ ಇದ್ ಮಾಡೋಣ ಅಂಬಿ ಅಂತ ಹೇಳ್ದೆ. ಬಟ್ ಅಂಬಿ ಏನ್ ಹೇಳ್ತಾವ ಅಂತಂದ್ರೆ, ಊಟ ತಿನ್ಸ್ಬಿಟ್ಟು ಸ್ನಾನ ಮಾಡಿಸ್ಬಾರ್ದು ಕಡೆ, ಸ್ನಾನ ಮಾಡಿಸ್ಬಿಟ್ಟು ಊಟ ತಿನ್ಸ್ಬಿಟ್ಟು ಆಮೇಲೆ ಬೇಕಾದ್ರೆ ಮತ್ತೆ ಮೈ ಒರೆಸ್ಬಿಟ್ಟು ಇದ್ ಮಾಡೋಣ ಅಂತ. ಅವ್ನಿಗೆ ಸ್ನಾನ ಮಾಡಿಸ್ಬೇಕೀಗ. ಬಾ ಮಗನ ಬಾ. ನೋಡಿ ಗಿಸ್ ಒಂದ್ ಮೂತಿ ನೋಡಿ. ಇದ್ರ ಮಾಡ್ದಾಗೆಲ್ಲ ಏನನ್ಸುತ್ತೆ ಹೇಳಿ, ಎಷ್ಟು ಬೇಗ ಕಂಪ್ಲೀಟ್ ಆಯ್ತಲ್ಲಪ್ಪ 1 ಇಯರ್ ನನ್ ಚಿನ್ನಿಗೆ. ಹ್ಯಾಪಿ ಬರ್ಡೇ ಮಗ್ನೆ ಚಿನ್ನಿ. ಅವ್ರೆಲ್ಲರಿಗೂ ಥ್ಯಾಂಕ್ ಯು ಹೇಳು, ನನ್ ಬರ್ಡೇ ವಿಶ್ ಮಾಡೋರ್ಗೆಲ್ಲರಿಗೂ. ವಿಷ್ಣು ಥ್ಯಾಂಕ್ ಯು ಹೆಂಗಿದೆ ನೋಡಿ ಗಲೀಜಾಗಿ. ಇನ್ನು ಸ್ನಾನ ಮಾಡ್ಸಿಲ್ಲ, ಏನು ಮಾಡ್ಸಿಲ್ಲ guys. ಇವಾಗೆಲ್ಲ ಸ್ಟಾರ್ಟ್ ಆಗುತ್ತೆ. ಇವಾಗಲಿಂದನೇ ಸ್ಟಾರ್ಟ್. ಓಕೆ, ಅವನಿಗೆ ಸ್ನಾನ ಮಾಡಿಸಿ ಸಿಗೋಣ. ಏನೇನು ಎತ್ತ ಅಂತ ಎಲ್ಲ ಹೇಳ್ತೀನಿ. ಇವಾಗ ಅವ್ನಿಗೆ ಸ್ನಾನ ಮಾಡಿಸ್ಬೇಕು. ನೀರ್ ಕಾಯಿ ಇಟ್ಟಿದ್ದೀನಿ ನಮ್ಗೆ, ಫುಲ್ ನೀರ್ ಕಾಗೋಗಿದೆ. ಶೆಕೆ ಬೇರೆ. ನನಗೆ ಏನ್ ಗೊತ್ತಾ ಭಯ ಇರೋದು, ಅವನ ಹೆಂಗ್ ಮೇಂಟೈನ್ ಮಾಡೋದು ಪಾರ್ಟಿ ಹಾಲ್ ಅಲ್ಲಿ. ಹಚ್ಬಿಟ್ರೆ ಆ ಕೋಟ್ ಎಲ್ಲ ಹಾಕ್ಬಿಟ್ಟಿರ್ತೀವಲ್ವಾ, ಸೊ ಅದೇ ನನ್ಗೆ ಅರ್ಧಕ್ಕರ್ಧ ಜಾಸ್ತಿ ಟೆನ್ಷನ್ ಅಂತಂದ್ರೆ ಅದೇ ಓಡ್ತಾ ಇರ್ತೀಗ. ಈಗ ಅವ್ನ್ ನಿದ್ದೆ ತಡ್ಕೊಳಲ್ಲ. ನಿದ್ದೆ ಹಸುವು ಆಗ್ಬಿಟ್ರೆ, ಅವ್ನಿಗೆ ಹಾಲು ಕೊಡ್ಲಿಲ್ಲ ಅಂತ ಅಥವಾ ನಿದ್ದೆ ಬಂದ್ಬಿಟ್ರೆ ಅವನು ಸಹಿಸ್ಕೊಳಲ್ಲ ಗೈಸ್. ಆಯ್ತು ತಿನ್ಬಿಡು. ಇದು ತಿನ್ಬಿಡು. ಸರಿ, ಸ್ನಾನ ಮಾಡಿಸಿ ಸಿಗೋಣ. ಗೈಸ್ ನೋಡಿ, ವಿಷ್ಣು ನೀರ್ ಫುಲ್ ಸುಡ್ತಿದೆ. ಅಲ್ಲಿ ನೋಡಿ ಹೆಂಗ್ ಆಟ ಆಡ್ತಾನೆ ನೀರಲ್ಲಿ. ಇಷ್ಟು ಬೇಸಿಗೆಯಲ್ಲಿ ಇಷ್ಟು ಸುಡ ನೀರು ಹಾಕ್ಬಾರ್ದು ಅಂತ ಹೇಳಿ ಒಂದ್ ಸ್ವಲ್ಪ ಬೆಚ್ಚಗೆ ಕಾಯಿಸಿದ್ವಿ ನೀರ್ನ. ಅಲ್ಲಿ ನೋಡಿ ತಣ್ಣೀರೆಲ್ಲ ಆಟ ಆಡ್ತೀವಿ. ಹಾ, ಇವನಿಗೆ ಸ್ನಾನ ಮಾಡಿಸ್ಬಿಟ್ಟು ಸಿಗ್ತೀವಿ ಗೈಸ್. ಈಗೇನು ವಿಷ್ಣುದು ಸ್ನಾನ ಆಗಿದೆ. ನಾನು ಬಟ್ಟೆ ನೋಡಿದ್ರೆ ಗೊತ್ತಾಗ್ಬೋದು. ಸೊ ಸ್ನಾನ ಮಾಡಿಸಿದ್ದೀನಿ ವಿಷ್ಣುಗೆ. ಈಗ ನೆಕ್ಸ್ಟ್ ಕೆಲಸ ಬಂದು ವಿಷ್ಣುಗೆ ಸರಿ ಮಾಡಿ ತಿನ್ನಿಸ್ಬೇಕು. ಈಗ ಅದಕ್ಕೋಸ್ಕರ ಕಿಚನಲ್ಲಿ ಬಂದಿದ್ದೇನೆ ಅವನಿಗೆ ಸರಿ ಮಾಡಿ ತಿನ್ಸೋಣ ಅಂತ ಹೇಳಿ. ಅವನಿಗೆ ಸರಿ ಮಾಡಿ ತಿನ್ನಿಸ್ಬಿಟ್ರೆ ಈಗ ಕಾಡಿಗೆ ಪೌಡ್ರು ಎಲ್ಲ ಹಾಕ್ಬಿಟ್ರೆ ಅವನಿಗೆ ಆಮೇಲೆ ಏನೂ ತಿನ್ಸೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ವಿಷ್ಣುನ ಏನಕ್ಕೆ ತೋರಿಸ್ತಿಲ್ಲ ಅಂತಂದರೆ, ಕಮ್ಯುನಿಟಿ ಗೈಡ್ ಆಪೋಸಿಟ್ ಬಂದ್ಬಿಡುತ್ತೆ. ಸೊ ಅದಕ್ಕೋಸ್ಕರ ನಾನು ವಿಷ್ಣುನ ತೋರಿಸ್ತಾ ಇಲ್ಲ. ಇವಾಗ ಬಟ್ಟೆ ಹಾಕಿದ್ರೆ ತೋರ್ಸ, ಅವನಿಗೆ ಫುಲ್ಲು ಔಟ್ಫಿಟ್ ಎಲ್ಲ ಹಾಕಿ ರೆಡಿ ಮಾಡಿ ನಿಮ್ಮ ಮುಂದೆ ಅವನ್ನ ತೋರಿಸ್ತೀವಿ. ಅವಾಗ ನಿಮಗೆ ಗೊತ್ತಾಗುತ್ತೆ. ಇವಾಗ ವಿಡಿಯೋ ಮಾಡಿಬಿಟ್ರೆ ಅದು ಮಕ್ಕಳದ್ದು ಆ ರೀತಿ ಎಲ್ಲ ವಿಡಿಯೋ ಮಾಡೋಂಗಿಲ್ಲ. ಸ್ನಾನ ಮಾಡಿಸೋದಾಗ್ಲಿ, ಮಕ್ಳಿಗೆ ಬಟ್ಟೆ ಹಾಕೋದಾಗ್ಲಿ, ಆ ರೀತಿ ವೀಡಿಯೋಸ್ ಮಾಡಬಾರ್ದು. ಯೂಟ್ಯೂಬ್ ಕಮ್ಯುನಿಟಿ ಗೈಡ್ಲೈನ್ಸ್ ಆಪೋಸಿಟ್ ಹೋಗುತ್ತೆ. ಅದಕ್ಕೋಸ್ಕರ ಗೈಸ್ ಅಷ್ಟೇ. ಸಿಗುವ, ಸರಿ ಮಾಡ್ಬಿಟ್ಟು ತಿನ್ಸ್ಬಿಟ್ಟು ಸಿಗ್ತೀವಿ. ಸೊ ಏನಕ್ಕೆ ಅವನಿಗೆ ಆ ಮಾಮೂಲಿ ಬಟ್ಟೆ ಹಾಕ್ಲಿಲ್ಲ ಅಂದ್ರೆ ಅದನ್ನ ಫುಲ್ಲು ಮೈಯೆಲ್ಲ ಚುಚ್ಚುತ್ತೆ. ಇವಾಗ ಹಾಕಿದ್ರೆ ಮತ್ತೆ ನೈಟ್ ಬೇರೆ ಹಾಕ್ಬೇಕಲ್ಲ, ಅದಕ್ಕೋಸ್ಕರ ಇವಾಗ ಸದ್ಯಕ್ಕೆ ಅವ್ನಿಗೆ ಊಟ ಮಾಡಿಸಿ ಒಂದು 2 ಅವರ್ ಮಲಗಿಸಿ, ಸುಮ್ಮನೆ ಒಂದು 2 ಅವರ್ ಮಲಗಿಸ್ಬಿಟ್ಟು ಆಮ್ಯಾಕೆ ಬಟ್ಟೆ ಹಾಕೊಂಡು ಒಂದು 5:30-6 ಗಂಟೆಗೆ ಅಲ್ಲಿ ಕರ್ಕೊಂಡು ಹೋದ್ರೆ ಒಂದು 1 ಅವರ್ ಬೇಕಾದ್ರೆ ತಡ್ಕತ್ನಾನೆ. ಜಾಸ್ತಿ ಹೊತ್ತು ತಡ್ಕೊಳ್ಳಲ್ಲ, ಅದಕ್ಕೋಸ್ಕರ ಅದನ್ನ ಹಾಕಿಲ್ಲ. ಅದನ್ನೆಲ್ಲ ಹಾಕಿದ್ಮೇಲೆ ಆ ಔಟ್ಫಿಟ್ನ ನಿಮ್ಗೆ ಇದ್ರಕ್ಕೆ ಹಾಕ್ತೀವಿ. ಅವಳೋಡಿ ಆಲ್ರೆಡಿ ಮಗನಿಗೋಸ್ಕರ ಇಲ್ಲೇ ಪ್ರಿಪೇರ್ ಇವಾಗಲೇ. ಊಟ ಮಾಡಿಸಿಲ್ಲ ಅನ್ಕೋ, ಹೊಟ್ಟೆ ಹಸ್ಕೊಂಡ ಅನ್ಕೋ, ರಾಕ್ಷಸ ಹೊಟ್ಟೆ ಹಸಿದ್ರೆ ಮತ್ತೆ ಅಲ್ಲಿ ಜೋಳ ಹತ್ಬಿಟ್ಟ ಅಂದ್ರೆ ಮತ್ತೆ ಫಂಕ್ಷನ್ ಹಾಳಾಗ್ಬಾರ್ದು ಅನ್ನೋ ಮಕ್ಳನ್ನು ಕಾಮನ್ ಅತ್ತೆ ಹೇಳ್ತಾರೆ. ಇಲ್ಲ ಅವ್ನ ಅಳಲ್ಲ ಅಂಬಿ, ಅಳಲ್ಲ. ಹೊಟ್ಟೆ ತುಂಬಿದ್ರೆ ನಿದ್ದೆ ಆಗಿದೆ ಕರೆಕ್ಟ್ ಆಗಿ, ಅವ್ನ ಅಳಲ್ಲ. ಆಲ್ರೆಡಿ ಅವ್ನಿಗೆ ಫುಲ್ ಬಿಸಿನೀರಲ್ಲಿ ಸ್ನಾನ ಮಾಡಿಸಿದೀವಲ್ಲ, ಫುಲ್ ಇದ್ದೆಲ್ಲ ಅವ್ನು ಆಲ್ರೆಡಿ ಸುಮ್ಮನೆ ಆಟ ಆಡ್ತಾರದು. ಇನ್ನೂ ಏನೂ ರೆಡಿ ಮಾಡಿಲ್ಲ, ಯಾಕಂದ್ರೆ ಇವಾಗ ಕಾಡಿಗೆ ಗಿಡಿಗೆಲ್ಲ ಹಚ್ಬಿಟ್ರೆ ಮಾಮೂಲಿ ಸರಿ ತಿನ್ನಿಸಿ ಎಲ್ಲ ನೀಟಾಗಿ ಒರೆಸ್ಬೇಕಲ್ಲ, ಅವಾಗೆಲ್ಲ ಕಾಡೆಲ್ಲ ಸ್ಪ್ರೆಡ್ ಆಗುತ್ತೆ. ಅದಕ್ಕೋಸ್ಕರ ನಾವು ಅವ್ನು ಏನು ಮಾಡಿಲ್ಲ. ಸ್ನಾನ ಮಾಡಿಸಿ ಡೈರೆಕ್ಟು ಮಾಮೂಲಿ ಎಳೆ ಬಟ್ಟೆ ಹಾಕಿ ಕುಣಿಸಿದ್ದೀವಿ. ಊಟ ಗಿಡ ಮಾಡಿಸಿ ಒಂದು ರೌಂಡ್ ಮಲಗಿಸಿ. ಸೊ ನಮ್ಮ ಅಮ್ಮನ ಫ್ಯಾಮಿಲಿಯಲ್ಲಿ ನಮ್ಮ ದೊಡ್ಡಮ್ಮ, ನಮ್ಮ ಚಿಕ್ಕಮ್ಮ, ನಮ್ಮ ಆಂಟಿ, ನಮ್ಮ ಅತ್ತೆ, ನಮ್ಮ ಅಜ್ಜಿ ಎಲ್ಲರೂ ಬಂದಿದ್ದಾರೆ. ನಮ್ಮ ಅಮ್ಮನ ಮನೇಲಿ ಇದ್ದಾರೆ. ಸೊ ನಮ್ಮಮ್ಮ ಅಲ್ಲಿ ಮುದ್ದೆ ಸೊಪ್ಪು ಸಾರು ಎಲ್ಲ ಮಾಡಿದ್ದಾರೆ ಬಂದವ್ರಿಗೆ, ಅಲ್ಲಿ ಊಟ ಮಾಡ್ತಿದ್ದಾರೆ. ಇಲ್ಲಿ ನಮ್ಮ ಮನೇಲಿ ಈಗ ಸದ್ಯಕ್ಕೆ ನಾವು ವಿಷ್ಣು ಎತ್ಕೊಂಡು ಏನೂ ಮಾಡೋ ಪರಿಸ್ಥಿತಿ ಇಲ್ಲ. ಅಡಿಗೆ ಆಗ್ಲಿ ಮನೆ ಕೆಲಸ ಮಾಡೋಷ್ಟೊತ್ತಿಗೆ ಬೆಳಿಗ್ಗೆ ಎದ್ದು ಸಾಕಾಗಿ ಹೋಗಿತ್ತು. ಅಂತದ್ರಲ್ಲಿ ನಾನು ಇಲ್ಲಿ ಅಡಿಗೆ ಮಾಡ್ಕೊಂಡು ಕುತ್ಕೊಳಕ್ ಆಗಲ್ಲ ಅಂತ ಹೇಳಿ ನಮ್ಮ ಅಮ್ಮನ ಮನೇಲಿ ಎಲ್ಲರೂ ಇದ್ದಾರೆ. ಸೊ ಅವ್ರೆಲ್ಲರೂ ಬಂದ್ಮೇಲೆ ನಾನು ನಿಮ್ಗೆ ಪರಿಚಯ ಮಾಡ್ತೀನಿ. ಎಲ್ರು ತಿನ್ನಕ್ ಆಗ್ತಾ ಇಲ್ಲ, ಇವಳು ಬಿಡ್ತಾ ಇಲ್ಲ ಅವನ್ನ. ಎಲ್ಲೋಡು ಎಲ್ಲೇ ವಿಷ್ಣು ಹೆಂಗ್ ಮಾಡಲ್ಲ ನೋಡಿ ಗೈಸ್ ಆಲ್ರೆಡಿ. ಮತ್ತೆ ಇಲ್ಲ ಅವ್ನು ತಿಂದಿಲ್ಲ ಅಂತಂದ್ರೆ ಮುಂದಕ್ಕೆ ನಾವೇ ಅನ್ಭವಿಸ್ತೇವೆ. ಅವ್ನು ಹೊಟ್ಟೆ ತುಂಬಾ ತಿನ್ಸ್ಲೇಬೇಕನ್ನೋ ಏನಿಲ್ಲ, ತಿನ್ಸೋದ್ ಬೇಡ ಅಂತ ಹೇಳ್ತಲ್ಲ ನಾನು. ಬಟ್ ಅವ್ನು ಯಾಕೆ ಮಧ್ಯೆ ಒಂದು 3 ಗಂಟೆ ಆಗಿದೆಲ್ಲ ಟೈಮು. ಈ ಟೈಮಲ್ಲಿ ಅವ್ನು ನೈಟ್ ತಿಂದು ರೂಢಿ ಆಗಿದೆಯಲ್ಲ, ಈ ಟೈಮಲ್ಲಿ ತಿನ್ಸಾಗ ಒಂದು ಸ್ವಲ್ಪ ಇದು ಮಾಡ್ತಾ ಇದ್ದಾನೆ. ಇಲ್ಲ ತಿಂತಾನೆ, ಸಾಂಗ್ಸ್ ಇಲ್ವಲ್ಲ ಹಂಗೆ ಓಡಾಡಿಸ್ಕೊಂಡು ತಿಂತೀವಿ. ಸಾಂಗ್ಸ್ ಬೇಕನಪ್ಪ ತಿನ್ನಕ್ಕೆ? ಸಾಂಗ್ಸ್ ಬೇಕಾ?
ನೋಡಿ ಅದಕ್ಕೆ ನಿನಗೆ ಯಾವ ಬಟ್ಟೆ ಹಾಕಲ್ಲ ನಾನು ಈ ತರ ಗಲೀಜ್ ಮಾಡ್ತೀನಿ ಅಂತ ಗಲೀಜ್ ಮಾಡ್ಕೊಂತಾನೆ. ಅದಕ್ಕೋಸ್ಕರ ಗೈಸ್ ಹೋಗೋ ಟೈಮಲ್ಲಿ ಹಾಕ್ತೀವಿ. ಮತ್ತೆ ಇನ್ನೊಂದೇನಪ್ಪಾ ಅಂತಂದ್ರೆ, ಸೊ ನಾನು ಯಾವ್ದೇ ರೀತಿ ಮೇಕಪ್ ಆರ್ಟಿಸ್ಟ್ ನ ಕರ್ಸಿಲ್ಲ, ಹೇರ್ ಸ್ಟೈಲ್ ಮಾಡಿಸ್ಕೊಂತಾ ಇದೀನಿ. ಅದೊಂದೇ, ಇನ್ನು ಮೇಕಪ್ ಬಂದು ನಾನೇ ಮಾಡ್ಕೊಳ್ತೀನಿ ಇದೆಯಲ್ವಾ. ಸೊ ಮನೇಲಿರೋ ಪ್ರಾಡಕ್ಟ್ಸ್ ಯೂಸ್ ಮಾಡ್ಕೊಂಡು ನಾನೇ ಮೇಕಪ್ ಮಾಡ್ಕೊಳ್ತಾ ಇದೀವಿ. ಹೇರ್ ಸ್ಟೈಲಿಸ್ಟ್ ನ ಕರ್ಸ್ತಾ ಇದೀವಿ. ಪಾರ್ಟಿ ಹಾಲ್ ಅಲ್ಲಿ ಡೆಕೋರೇಷನ್ ನಡೀತಿದೆ. ಅಂಬಿ ನನ್ನ ತಮ್ಮಂದಿರ್ನೆಲ್ಲರೂ ಕಳಿಸಿದಾನೆ ನೋಡೋಕೆ. ಊಟ ನಡೀತಿದೆ, ಡೆಕೋರೇಷನ್ ನಡೀತಿದೆ. ನೋಡೋಣ ಹೇಗೆ ಹೋಗುತ್ತೋ ಏನೋ ಅಂತ. ನಾನು ಈ ಸರಿ ತಿನ್ಸ್ಬಿಟ್ಟು ಸಿಗ್ತೀನಿ ಗೈಸ್. ನೋಡಿ ನನ್ನ ತಮ್ಮ ಹೆಂಗ್ ಆಡ್ತಾನೆ ನನ್ನ ಮಗನ ಜೊತೆ. ಅವ್ನ್ ಬರ್ತಡೇ ಬಿಡು, ಹೊಸದ್ ಹಾಕ್ತೀನಿ ಈಗ. ಇವನು ಅಂಬಿ ತಮ್ಮ. ಇವ್ರು ಮುಖ ತೋರಿಸ್ತಲ್ಲ, ಏನಕ್ಕೆ ಅಂತಂದ್ರೆ ಇಬ್ರು ರೆಡಿ ಆಗಿಲ್ಲ. ಅವರು ಹೆಂಗಿದ್ದಾರೆ ಅಂತಂದ್ರೆ, ಹೌದಾ ಮಸ್ತಾಗವನ ನೋಡ್ರಿ. ವಿಷ್ಣು ನನ್ನ ತಮ್ಮ ನೋಡ್ರಿ, ಬರ್ತಡೇ ದಿವಸ ಬಿಡೋ ಅಂತ ಅಂದ್ರೆ ಅವ್ನಿಗಿನ್ನು ಹೊಸ ಬಟ್ಟೆನ ಹಾಕಿಲ್ಲ ಅಂತ ಕೇಳ್ತಿದ್ರು. ಅಮ್ಮ ಮಾಡೋದು ಒಂದೊಂದಲ್ಲ ಗೈಸ್. ನನ್ನ ಮಗಂಗೆ ನೇಲ್ ಪಾಲಿಶ್ ಹಾಕ್ಬಿಟ್ಟು ಇಟ್ಬಿಟ್ಟಿದ್ದಾರೆ ವಿಷ್ಣುಗೆ. ನೋಡಿ ಈಗ ನೋಡ್ತಿದ್ದೀನಿ ನಾನು. ನನಗೆ ಅಂತ ತಂದಿರೋ ನೇಲ್ ಪಾಲಿಶ್ನ ಹಾಕಿಟ್ಟವ್ರು ನಮ್ಮಮ್ಮ ವಿಷ್ಣುಗೆ. ಇವಾಗ ಇವನ್ನ ಮಲಗಿಸಿ ಜಸ್ಟ್ ಈಗ ಅಂಬಿ ಸ್ನಾನ ಮಾಡ್ಕೊಂಡು ನೋಡಿ ಅವ್ರ ತಮ್ಮಂದಿರ್ಗೆ. ಗೈಸ್ ಟೈಮ್ 3:35 ಆಗಿದೆ. ನಾನು ಸರಿ ತಿನ್ನಿಸ್ತಾ ವ್ಲಾಗ್ ಮಾಡ್ತಾ ಇವತ್ತು ಬರ್ತಡೇ ಅನ್ನೋದನ್ನ ಮರ್ತೋಗ್ಬಿಟ್ಟಿದ್ದೀನಿ ಅಂತ ಅನ್ಸುತ್ತೆ ಗೈಸ್. ಆಲ್ರೆಡಿ ನನಗೆ ಹೇರ್ ಸ್ಟೈಲ್ ಅವರು ಫೋನ್ ಮಾಡಿದ್ರು, ಇವಾಗ ಬರ್ತಿದ್ದೀನಿ ಅಂತ ಹೇಳಿದ್ದಾರೆ ಅವರು. ಬಟ್ ನಾನು ಇನ್ನೂ ಸ್ನಾನ ಕೂಡ ಮಾಡಿಲ್ಲ. ಈಗ ನನ್ನ ಮಗನ ಯಾರು ನೋಡ್ಕೊಂತಾರೆ? ನಮ್ಮಮ್ಮ ಅಲ್ಲಿ ಬಂದಿರೋ ನೆಂಟ್ರುಗಳನ್ನೆಲ್ಲ ನಮ್ಮಮ್ಮ ನೋಡ್ಕೊಂತಿದ್ದಾರೆ. ಸೊ ಇವಾಗ ನನ್ನ ಮಗನ ಅಂಬಿನೇ ಅವ್ರ ಮಗನ್ ಮಲಗಿಸ್ಬಿಟ್ಟು ಹೋಗ್ಬೇಕೀಗ. ಪ್ಲೀಸ್ 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 ಪ್ಲೀಸ್. ನಾನ್ ಕೈಲಿ ಆಗದೇ ಇಲ್ಲ. ನಾನು ಅಲ್ಲಿ ಇದಕ್ಕೆ ಹೋಗ್ಬೇಕು, ಅವ್ರು ಏನ್ ಮಾಡ್ತಾವ್ರೆ ಎಲ್ಲ ನೋಡ್ಬೇಕು, ಚೆಕ್ ಮಾಡ್ಬೇಕಲ್ಲ ಇಲ್ಲಿ ಅಡಿಗೆದು. ಮತ್ ನಾನು ಇವನ್ನ ಮಲಗಿಸ್ಲಾ, ಸ್ನಾನ ಮಾಡ್ಲಾ? ನಮ್ಮ ಅಮ್ಮಂಗೆ ಕಾಲ್ ಮಾಡ್ಬಿಟ್ಟು ನಮ್ಮ ಅಮ್ಮನೇ ಹೆಂಗೋ ಮಾಡಿ ಕರಿತೀನಿ. ಹೆವಿ ರಿಸ್ಕ್. ಒಂದು ತೂತು ಊಟ ಮಾಡಿಲ್ಲ, ತಲೆ ಫುಲ್ ದಿಮ್ ಅಂತಿದೆ ನನಗೆ. ಫುಲ್ ಹೊಟ್ಟೆ ಹಸ್ಕೊಂಡ್ಬಿಟ್ಟಿದ್ದೀನಿ. ಮುಖ ಬೇರೆ ತೊಳ್ದಿಲ್ಲ ನಾನು, ಒಂದು ಬೊಟ್ಟು ಇಟ್ಕೊಂಡಿದ್ದೀನಿ ಹಾಗೆ ವ್ಲಾಗ್ ಮಾಡಬಾರ್ದು ಅಂತ ಹೇಳಿಬಿಟ್ಟು. ವಿಷ್ಣು ಬೇರೆ ಫುಲ್ ನಿದ್ದಲ್ಲಿದ್ದಾನೆ. ಸರಿ ತಿನ್ಸಿದ್ದೀನಿ, ಹಾಲು ಕುಡಿಸ್ಬಿಟ್ಟು ಈಗ ಅವನ ಮಲಗಿಸ್ಬಿಟ್ಟೆ ನಾನು ಸ್ನಾನಕ್ಕೆ ಹೋಗ್ತೀನಿ. ಈಗ ಮೇಕಪ್ ಅದು ಹೇರ್ ಸ್ಟೈಲ್ ಅವರು ಬರ್ತೀನಿ ಅಂತ ಹೇಳಿದ್ದಾರೆ. ಮೇಕಪ್ ನಾನೇ ಮಾಡ್ಕೊಳ್ತೀನಿ ಅಂತ ಆಗಲೇ ಹೇಳಿದ್ನಲ್ಲ, ಅಷ್ಟೇ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಾನು. ನೆಕ್ಸ್ಟ್ ವ್ಲಾಗಲ್ಲಿ ನಂದು ಮಗಂದು ಬರ್ಡೇ ಸೆಲೆಬ್ರೇಷನ್ ತೋರಿಸ್ತೀನಿ. ಸೊ ಯಾವ ಪಾರ್ಟಿ ಹಾಲು, ಡೆಕೋರೇಷನ್ ಏನಿತ್ತು, ಏನೇನು ಫುಡ್ ಐಟಮ್ಸ್ ತಿನ್ನಕ್ಕೆ ಮಾಡಿಸಿದ್ದೀವಿ ಅಂತ ಹೇಳಿ, ಹಾಗೂ ವಿಷ್ಣು ಕೇಕ್ ಹೇಗಿರುತ್ತೆ, ಜೊತೆಗೆ ಯಾರೆಲ್ಲ ಇನ್ಫ್ಲುಯೆನ್ಸಸ್ ಬರ್ತಿದ್ದಾರೆ, ಸೊ ಪ್ರತಿಯೊಂದು ಕೂಡ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ಹಾಗೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ನ, ಅಂಬಿ ಫ್ಯಾಮಿಲಿ ಮೆಂಬರ್ಸ್ನ ಕೂಡ ಆ ವ್ಲಾಗಲ್ಲಿ ತೋರಿಸ್ತೀನಿ. ನನ್ನ ಫ್ರೆಂಡ್ಸ್ನ ಕೂಡ ತೋರಿಸ್ತೀನಿ ನನ್ನ ಬ್ಲಾಗಲ್ಲಿ. ನನ್ನ 10th PU ಫ್ರೆಂಡ್ಸ್ನ ಎಲ್ಲರನ್ನೂ ಕೂಡ ತೋರಿಸ್ತೀನಿ ನಾನು ನಿಮಗೆ. ಸೊ ಅಷ್ಟೇ ಗೈಸ್, ಈ ಮಿಸ್ ಮಾಡಿದೆ ಇಂಥ ಒಂದು ಬ್ಯುಸಿ ಟೈಮಲ್ಲಿ ಕೂಡ ನಾವು ವ್ಲಾಗ್ ಮಾಡ್ಕೊಂಡು ಕುಂತಿದ್ದೀವಿ. ಸೊ ಇದಕ್ಕಾದರೂ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅಂಬಿಕಾವ್ಯ ಯೂಟ್ಯೂಬ್ ಚಾನಲ್ನ. ಸೊ ಸಿ ಯು ಇನ್ ದ ವಿಷ್ಣು ಬರ್ಡೇ ಸೆಲೆಬ್ರೇಷನ್ ವ್ಲಾಗ್. ಈಗ ನಾನು ರೆಡಿಯಾಗಿ ಹೋಗ್ತೀನಿ, ಈಗ ಹೇರ್ ಸ್ಟೈಲಿಸ್ಟ್ ಬರ್ತಿದ್ದಾರೆ. ಸೊ ಅಷ್ಟೇ ಗೈಸ್. ಸೊ ಇವತ್ತಿಗೆ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ವಿ. ಇಷ್ಟು ಪ್ರಿಪ್ರೇಷನ್ಸ್ ವಿಷ್ಣುದು ನಡೀತಿದೆ ಸದ್ಯಕ್ಕೆ, ಇಷ್ಟೇ ಅಪ್ಡೇಟ್ಸ್ ಅಷ್ಟೇ ಗೈಸ್. ಸಬ್ಸ್ಕ್ರೈಬ್ ಟು ಅಂಬಿಕಾವ್ಯ ಯೂಟ್ಯೂಬ್ ಚಾನಲ್. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಸೊ ಆಲ್ಮೋಸ್ಟ್ ಎಲ್ಲರೂ ವಿಷ್ಣುಗೆ ವಿಶ್ ಮಾಡಿರ್ತೀರಾ, ಅವ್ರೆಲ್ಲರಿಗೂ ಥ್ಯಾಂಕ್ ಯು. ಸೊ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಬಿ ಬಾಯ್ ಹೇಳ್ಬಿಡು. ಬಾಯ್ ಬೈ ಗೈಸ್.